ಸರಿ ಸುತ್ತಮ್ ಅಂತ ಸರ್ ಚಂದನಹಳ್ಳಿಯಿಂದ ಬಂದಿದ್ದಾರೆ ಸರ್. 1 ವರ್ಷದಿಂದ ಇವ್ರ ಕೈ ತುಂಬಾ ವೀಕ್ನೆಸ್ ಆಗ್ತಾ ಇತ್ತು. ಹಾ. ಎಕ್ಸಾಮ್ ಬರೀಗೆ ಹೋದಾಗ ಒಂದ್ ಪೆನ್ ಸಹ ಹಿಡ್ಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ತುಂಬಾ ಬಲ ಏನತ್ತಿರ್ಲಿ ನನ್ನ ಕೈ ಇತ್ತು. ಆದ್ರೆ ಇವಾಗ ಇನ್ಸ್ಟೆಂಟ್ ಹೀಲಿಂಗ್ ಆಗಿದೆ, ಕೈ ಎಲ್ಲ ಫ್ರೀ ಆಗಿದೆ ಅಂತ ಸಾಕ್ಷಿ ಕೊಡ್ತಾ ಇದ್ದಾರೆ. ಯಾವ ಕೈ ಪ್ರಾಬ್ಲಮ್ ಇತ್ತಮ್ಮ? ಯಾಕೆ ಏನಾಗ್ತಾ ಇತ್ತು? ಫುಲ್ ಹಿಂಗ್ ಇರು ಬಂದಂಗ ಐತಿದ್ರಿ. ಪೆನ್ ಹಿಡಿದ್ರೆ ಕೈ ಹೆಂಗ್ ಹುಚ್ಕೋತಿದ್ರಿ, ಹೆಬ್ಬೆಟ್ನಾಗ ಫುಲ್ ಹಿಂಗ್ ಚುಚ್ಚದಂಗ ಐತಿ. ಓಕೆ, ಪೆನ್ ಕೊಟ್ಟು ನೋಡಿ, ಚೆಕ್ ಮಾಡಿ. ಪೆನ್ ಕೊಡು, ಪೆನ್ ಕೊಡು, ಪೆನ್ ಕೊಡು. ಯಾರಾದ್ರೂ ಇದ್ರೆ ಪೆನ್ ಕೊಡಿ ಬೇಗ. ಎಲ್ಲರೂ ಪೆನ್ ಕೊಡು ಬೇಗ ಬೇಗ. ಅವ್ರ ಕೈಯಲ್ಲಿ ಪೆನ್ ನಿಲ್ಲುತ್ತಾ ಇಲ್ಲ, ಮಾಟ ಮಂತ್ರ ಶಕ್ತಿ ಇತ್ತು. ಅವ್ರ ಕೈಯಲ್ಲಿ ಪೆನ್ ನಿಲ್ಲಿಸ್ತಾ ಇದ್ದಿಲ್ಲ, ಬರಿತಾ ಇದ್ದಿಲ್ಲ, ಬರಿ ತೋರಿಸ್ತಾ ಇದ್ದ ನೋಡಿ. ಬರಿ ನೋಡು, ಅಭಿಷೇಕ್ ವಾಸ್ತ್ರ ಅಂತ ಬರಿ ನೋಡಮ್ಮ. ಅಭಿಷೇಕ್ ವಾಸ್ತ್ರ ಅಂತ ಬರಿ, ಒಂದ್ ಜೀಸಸ್ ಅಂತ ಬರಿ ನೋಡೋಣ. ಅವ್ರ ಕೈಯಲ್ಲಿ ಶಕ್ತಿ ಇದ್ದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಕೈಯಲ್ಲಿ ಪೆನ್ ನಿಂದಿರ್ತಾ ಇದ್ದಿಲ್ಲ, ಹುಚ್ಚಿ ಬೀಳ್ತಾ ಇತ್ತು ಅಂತೆ. ಅದು ಪ್ರಾರ್ಥನೆಯಿಂದ ಇವತ್ತು ಹೆಸರುಗಳು ಬರೀತಾ ಇದ್ದಾರೆ. ಚಪ್ಪಳೆ ತಟ್ಟುತ್ತಾ ಏನಾಗ್ತಾ ಇದೆ? ಒಂದ್ ಜೋರಾಗಿ ಚಪ್ಪಳೆ ಬಿಡ್ರಿ. ಬಾಕಿ ಏನದ ನಿಮ್ದು? ಏಟ್ನ ಕಂಗಿಸಿದ್ರಿ. ಅಲ್ಲೆಲೂಯಾ. ಅಷ್ಟು ನೋವು ಆಗ್ತಿಲ್ರಿ ಸರ್, ಫುಲ್ ಫ್ರೀ ಆಗೈತ್ರಿ. ಸತ್ಯ ಹೇಳತ್ತಿದ್ದಮ್ಮ. ಸತ್ಯ ರೀ ಸರ್. ಓಕೆ, ನಾವ್ ಏನಾರ ಕಲಿಸಿದೀವ ನಿನಗ? ಇಲ್ಲ ಸರ್. ಹಿಂಗ್ ಬಾ ಹೇಳಂತ ಏನಾರ ಹೇಳಿದೀವ? ಹೆಂಗ್ ಹೇಳ್ತಾ ಇದ್ದಿದೆಲ್ಲ? ಇವಾಗ ಜಸ್ಟ್ ನೀವು ಸರ್ ಎಲ್ಲೆಲ್ಲಿ ಪೇನ್ ಆಗದ ಅಲ್ಲಲ್ಲಿ ಇಟ್ಕೋರಿ ಅಂತ ಹೇಳಿದ್ರಿಲ್ಲ ರೀ ಸರ್. ನಾ ಕೈ ಇಟ್ಕೊಂಡು ಸರ್ ಸ್ವಲ್ಪ ನಾನು ಬಿಡುಗಡೆ ಮಾಡ ಅಂತಂದೇರಿ ಸರ್. ಇದು ಫುಲ್ ಪೇನ್ ಆಗತ್ತಿತ್ರಿ, ಬರಾಬರ್ನು ಪೇನ್ ಆಗತ್ತಿತ್ರಿ. ಇವಾಗ ಜಸ್ಟ್ ಫುಲ್ ಹಲ್ಕಿ ಫುಲ್ ಕೈ ಪೆನ್ ಇದ್ರು ಹಿಂಗ್ ಹಿಡಕಾಯ್ತಿದ್ರಿ ಸರ್. ನನ್ನ ಕೈ ಚಪ್ಪಳೆ ತಟ್ಟದ ದೇವ್ ನಮ್ಮ